ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಟಿಕೆಟ್ ಪ್ರೈಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಟಿಕೆಟ್ ಪ್ರೈಸ್ ಗಳು ಮೊದಲು ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಅದಾದ್ಮೇಲೆ TKO ಅವರು ಡಬ್ಲ್ಯೂ ಕಂಪನಿನ ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಟಿಕೆಟ್ ಪ್ರೈಸ್ ಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಫ್ಯಾನ್ಸ್ ಗಳು ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಾಗ ಮಾಡ್ತಾ ಇರ್ತಾರೆ. ಅಂಡ್ ಟಿಕೆಟ್ ಪ್ರೈಸ್ ಗಳನ್ನ ಜಾಸ್ತಿ ಮಾಡಿರೋದ್ರಿಂದಾನೇ TKO ಅವರು ಡಬ್ಲ್ಯೂ ಕಂಪನಿಯಿಂದ ಪ್ರಾಫಿಟ್ ನ ಕೂಡ ತೆಗಿತಾ ಇರೋದು. ಸೊ ಅಪ್ರಾಕ್ಸಿಮೇಟ್ ಆಗಿ ಡಬ್ಲ್ಯೂ ಅವ್ರನ್ನ TKO ದವರು ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಟಿಕೆಟ್ ಬೆಲೆನ ಎಷ್ಟು ಜಾಸ್ತಿ ಮಾಡಿದೆ ಅಂತ ಒಂದು ಅವರೇಜ್ ಪ್ರೈಸ್ ನಮಗೆ ಗೊತ್ತಾಗಿದೆ. ಲಿಟ್ರಲಿ ಡಬ್ಲ್ಯೂ ಅವರು TKO ದಲ್ಲಿ ನೋಡೋದಕ್ಕೆ ಸಿಗೋದಕ್ಕಿಂತ ಮುಂಚೆ ಒಂದು ಟಿಕೆಟ್ ನ ಬೆಲೆ $59 ಆಗ್ತಾ ಇತ್ತು ಅಷ್ಟೇ. ಅವರೇಜ್ ಆಗಿ $59 ಇರ್ತಾ ಇತ್ತು ಒಂದು ಟಿಕೆಟ್ ನ ಬೆಲೆ. ನಾನಿಲ್ಲಿ ಅವರೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ಈಗ TKO ಅವರು ಡಬ್ಲ್ಯೂ ನ ಟೇಕ್ ಓವರ್ ಮಾಡ್ಕೊಂಡಾದ್ಮೇಲೆ $59 ಇರ್ತಕ್ಕಂತಹ ಟಿಕೆಟ್ ಪ್ರೈಸ್ ನ $120 ತನಕ ಜಾಸ್ತಿ ಮಾಡಿದ್ದಾರೆ. ಸೊ ಹಂಗೆ ಹೇಳ್ಬೇಕು ಅಂದ್ರೆ ಡಬಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ 1 ಲಕ್ಷ ಪ್ರೈಸ್ ಇದ್ರೆ TKO ಅವರು 2 ಲಕ್ಷ ಮಾಡ್ತಾ ಇದ್ದಾರೆ. ಫ್ರಂಟ್ ರೋಗೆ 10 ಲಕ್ಷ ಇದ್ರೆ ಇವರು 20 ಲಕ್ಷಕ್ಕೆ ಮಾರ್ತಾ ಇದ್ದಾರೆ ಟಿಕೆಟ್ ಗಳನ್ನ. ಸೊ ಇದರಿಂದಾನೇ ಅವರು ಜಾಸ್ತಿ ಪ್ರಾಫಿಟ್ ನು ಕೂಡ ಮಾಡ್ತಾ ಇರೋದು. ಅಂಡ್ ಇದರಿಂದಾನೇ ಡಬ್ಲ್ಯೂ ಕಂಪನಿ ಡೌನ್ ಫಾಲ್ ಕೂಡ ಆಗ್ತಾ ಇರೋದು. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ 60,000 ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಂತೆ ಆನ್ಲೈನ್ ಅಲ್ಲಿ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ. ಅಂಡ್ ಟಿಕೆಟ್ ಗಳು ಆನ್ಲೈನ್ ಬಂದಿದ್ ಕೂಡಲೇ ಬಂದಂತಹ ಅಷ್ಟು ಟಿಕೆಟ್ ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. 15,000 ಟಿಕೆಟ್ ಗಳನ್ನ ಬಿಡ್ತಾರೆ ಅಂಡ್ ಅಷ್ಟು ಟಿಕೆಟ್ ಗಳು ಕೂಡ ಸೋಲ್ಡ್ ಔಟ್ ಆಗುತ್ತೆ. ಇನ್ನ ಬಾಕಿ ಉಳಿದಿರ್ತಕ್ಕಂತಹ ಸೀಟಿಂಗ್ ಕೆಪಾಸಿಟಿ 1,000 ಅಂತ ಅನ್ಕೋತೀನಿ. ಸೊ ಡಬ್ಲ್ಯೂ ಅವರು ಏನಾದ್ರೂ ಮಾಡಿ ಇನ್ನ 1,000 ಸೀಟ್ ನ ಓಪನ್ ಮಾಡಬಹುದು. ಎಷ್ಟೇ ಓಪನ್ ಮಾಡಿದ್ರು ಕೂಡ 100% ಕ್ಷಣ ಮಾತ್ರದಲ್ಲೇ ಜಾನ್ ಸಿನಾ ಅವರು ಅದನ್ನ ಮಾರಾಟ ಮಾಡಿಸ್ತಾರೆ. ಸೊ ಈ ರೀತಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ನ ಪ್ಲಾನ್ ಮಾಡೋದ್ರ ಬದಲು ಒಂದು ಸ್ಟೇಡಿಯಂ ಅಲ್ಲಿ ಮಾಡಿದಿದ್ರೆ ಆ ಒಂದು ಕಂಪ್ಲೀಟ್ ಸ್ಟೇಡಿಯಂ ನೇ ನಮ್ಮ ಜಾನ್ ಸಿನಾ ಅವರ ನೇಮ್ ಅಲ್ಲಿ ಡಬ್ಲ್ಯೂ ಅವರು ಬುಕ್ ಮಾಡಬಹುದಾಗಿತ್ತು. ಅಂತ ಕೆಪಾಸಿಟಿ ನಮ್ಮ ಜಾನ್ ಸಿನಾ ಅವರ ನೇಮ್ ಗಿದೆ. ಬಟ್ ಡಬ್ಲ್ಯೂ ಅವರು ಇಲ್ಲೂ ಕೂಡ ಫಂಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ 2026 ಬಗ್ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮನಿ ಇನ್ ದ ಬ್ಯಾಂಕ್ 2026 ನ ಅನೌನ್ಸ್ ಮಾಡಿದ್ದಾರೆ. ನೀವು ಕೇಳಬಹುದು ಮೊದಲೇ ಅನೌನ್ಸ್ ಮಾಡಿದ್ರಲ್ಲ ಗುರು ಅಂತ. ಅಫ್ಕೋರ್ಸ್ ಮೊದಲೇ ಅನೌನ್ಸ್ ಮಾಡಿದ್ರು. ನಮಗೆ 2026ರ ರಸ್ಸಲ್ ಮೇನಿಯಾ ನ್ಯೂ ಆರ್ಲೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ರಾಕ್ ಅವರು ಬಂದು ಅದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ರು. ಬಟ್ ಡಬ್ಲ್ಯೂ ಅವರು ಆ ನ್ಯೂ ಆರ್ಲೆನ್ಸ್ ಇಂದ ರಸ್ಸಲ್ ಮೇನಿಯಾನ ಕಿತ್ಕೊಂಡ್ರು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮಲ್ಲೇ ನ್ಯೂ ಆರ್ಲೆನ್ಸ್ ಅಲ್ಲಿ ರಸ್ಸಲ್ ಮೇನಿಯಾ ಆಗ್ತಾ ಇಲ್ಲ, ಬದಲಿಗೆ ಮನಿ ಇನ್ ದ ಬ್ಯಾಂಕ್ ಆಗ್ತಾ ಇದೆ. ಅದು ಕೂಡ ಆಗಸ್ಟ್ 28ನೇ ತಾರೀಕು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಮನಿ ಇನ್ ದ ಬ್ಯಾಂಕ್ ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಈಗ ಡೇಟ್ ಸ್ವಲ್ಪ ಚೇಂಜ್ ಆಗಿದೆ, ಒಂದು ವಾರ ಮುಂದಕ್ಕೆ ಹಾಕಿದ್ದಾರೆ ಮನಿ ಇನ್ ದ ಬ್ಯಾಂಕ್ ನ. ಸೊ ಈಗ ನಮಗೆ ಮನಿ ಇನ್ ದ ಬ್ಯಾಂಕ್ 2026 ಸೆಪ್ಟೆಂಬರ್ 6ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ರಸ್ಸಲ್ ಮೇನಿಯಾ ಆದ್ಮೇಲೆ ನೋಡೋದಕ್ಕೆ ಸಿಗ್ತಾ ಇದ್ದಂತಹ ಮನಿ ಇನ್ ದ ಬ್ಯಾಂಕ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲೇಮ್ ಆದ್ಮೇಲೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನ್ ಪ್ಲಾನ್ ಅಂತ. ಒಟ್ನಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ನ್ಯೂ ಆರ್ಲೆನ್ಸ್ ಇಂದ ನಮಗೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ನ್ಯೂ ಆರ್ಲೆನ್ಸ್ ಅವರಿಗೆ ಎಷ್ಟು ಅವಮಾನ ಮಾಡ್ತಾರೋ ಗೊತ್ತಿಲ್ಲ. ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾನ ಕಿತ್ಕೊಂಡ್ರು. ಈಗ ಮನಿ ಇನ್ ದ ಬ್ಯಾಂಕ್ ಒರಿಜಿನಲ್ ಆಗಿ ಯಾವ ಡೇಟ್ ಅಲ್ಲಿ ಪ್ಲಾನ್ ಆಗಿತ್ತೋ ಅದರಿಂದನೂ ಕೂಡ ಕಿತ್ಕೋತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಐ ಥಿಂಕ್ ನನ್ನ ರಿಟೈರ್ಡ್ ಆಗುವಂತಹ ಟೈಮು ಕೂಡ ಹತ್ರ ಬರ್ತಾ ಇದೆ ಅಂತ. ಬಟ್ ಈಗ ಅವರು ಮತ್ತೊಮ್ಮೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ರೆಸ್ಲಿಂಗ್ ಅಲ್ಲಿ ಅಷ್ಟೊಂದೇನು ಜಾಸ್ತಿ ಇಂಜುರಿ ಆಗಿಲ್ಲ. ಸೊ ನನ್ನ ರಿಟೈರ್ಮೆಂಟ್ ಡೇಟ್ ಇನ್ನೂ ಕೂಡ ಹತ್ರ ಏನು ಬಂದಿಲ್ಲ. ಬಟ್ ನಾನು ಅಷ್ಟರಲ್ಲಿ ಒಂದಾದ್ರೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ರೈನ್ ನ ಕೊಡಬೇಕು ಅಂತ ಆಸೆಯಿಂದ ಇದ್ದೀನಿ ಅಂತ ನಮ್ಮ ನಾಕಮುರಾ ಅವರು ತಿಳಿಸಿದ್ದಾರೆ. ಲಿಟ್ರಲಿ ನಮ್ಮ ನಾಕಮುರಾ ಅವರು NXT ಇಂದ ಮೇನ್ ರೋಸ್ಟರ್ ಗೆ ಬಂದಿದ್ರಲ್ಲ, ಆಗ್ಲೇ ಅವರ ಸ್ಟಾಕ್ಸ್ ಸಿಕ್ಕಾಪಟ್ಟೆ ಹೈ ಇತ್ತು. ಅಂಡ್ ಆಗ್ಲೇ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡಿದಿದ್ರೆ ಚೆನ್ನಾಗಿರೋದು. ಅದಾದ್ಮೇಲೆ ಹೀಲ್ ಟರ್ನ್ ಆಯ್ತು. ಅಂಡ್ ಹೀಲ್ ಟರ್ನ್ ಆದಾಗಿಂದನೂ ಕೂಡ ನಾಕಮುರಾ ಅವರ ಸ್ಟಾಕ್ಸ್ ಡೌನ್ ಅಲ್ಲೇ ಹೋಗ್ತಾ ಇದೆ. ಗೊತ್ತಿಲ್ಲ ಇವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತಾರ ಅಂತ. ಬಟ್ ನಾಕಮುರಾ ಅವರು ಅನ್ಕೊಂಡಿದಾರಂತೆ, ನಾನು ಒಂದು ಬಾರಿನಾದ್ರೂ ಕೂಡ ಮೈನ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ. ಅಂಡ್ ನಮ್ಮ ಕರ್ಟ್ ಆಂಗಲ್ ಅವರು ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಟ್ರಿಪಲ್ ಎಚ್ ಅವರು ಈ ಒಂದು ಬಿಸ್ನೆಸ್ ನ ನಿಜವಾಗ್ಲೂ ಕೂಡ ಒಂದು ಲೆವೆಲ್ ಗೆ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೆ ರೆಸ್ಲಿಂಗ್ ಮುಗಿದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾರೆ ಅಂತ. ಬಟ್ ಅವರು ಆ ರೀತಿ ಮಾಡ್ಲಿಲ್ಲ. ಅವರು ಈ ಒಂದು
ಒಂದು ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಟ್ಟರು. ಅಂಡ್ TKO ದವರು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ನಂಬಿಕೆ ಇಟ್ಟು ಗ್ರೂಪ್ ಆಫ್ ಕ್ರಿಯೇಟಿವ್ ನ ಹೆಡ್ ಆಗಿ ಕನ್ವರ್ಟ್ ಮಾಡಿದ್ರು. ಅಂಡ್ ಈಗ ಅವರು ತನ್ನ ಕೆಲಸನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಕರ್ಟ್ ಆಂಗಲ್ ಅವರು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇ ಊಸೋ ಅವರ ಬಗ್ಗೆ. ಲಿಟರಲಿ ಜೇ ಊಸೋ ಅವರಿಗೆ ಇಷ್ಟೊಂದು ಹೇಟ್ ಸಿಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗುರು. ನೀವು ಟೆಲಿವಿಷನ್ ಅಲ್ಲಿ ನೋಡಬಹುದು, ಎಲ್ಲರೂ ಕೂಡ ಈಟ್ 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 ಮಾಡ್ತಾ ಇರ್ತಾರೆ. ಸೊ ಹಾಗಂತ ಹೇಟ್ ಸಿಗ್ತಾ ಇಲ್ಲ ಅಂತ ಅಲ್ಲ. ಲಿಟರಲಿ ನಮ್ಮ ಜೇ ಊಸೋ ಅವರು ಬ್ಯಾಟಲ್ ರಾಯಲ್ ನ ಗೆದ್ರಲ್ಲ, ಆ ಒಂದು ವಿಡಿಯೋಗೆ ಈಗ WWE ಯೂಟ್ಯೂಬ್ ಚಾನಲ್ ಅಲ್ಲಿ 61,000 ಡಿಸ್ಲೈಕ್ಸ್ ಆಗಿದೆ ಗುರು. 6 ಲಕ್ಷ ವೀಕ್ಷಣೆಗೆ 61,000 ಡಿಸ್ಲೈಕ್ ಆಗಿದೆ. ಸೊ ಇದ್ರ ಮುಖಾಂತರ ಹೊಸ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗಿದೆ. 2025ರಲ್ಲಿ WWE ವಿಡಿಯೋಗೆ ಮೋಸ್ಟ್ ಡಿಸ್ಲೈಕ್ಡ್ ವಿಡಿಯೋ ಇದೆ ಅಂತ. ಇಷ್ಟೊಂದು ಹೇಟ್ ಸಿಗ್ತಾ ಇದ್ರು ಕೂಡ WWE ಅವರು ಜೇ ಊಸೋನ ಪುಷ್ ಮಾಡ್ತಾ ಇದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಆಗ್ಲೇ ಹೇಳಿದ್ರು, ಜೇ ಊಸೋ ನಿನ್ನ ಕುಂಡಿಗೆ ರಾಕೆಟ್ ನ ಇಡ್ತಾ ಇದ್ದೀನಿ, ನೀನು ಮೇಲ್ಗಡೆ ಆರ್ತಾ ಇರೋ ಅಂತ. ಆಗ್ಲೇ ಫ್ಯಾನ್ಸ್ ಗಳು ಕೋಪ ಮಾಡ್ಕೊಂಡಿದ್ರು. ಬಟ್ ಈಗ ಮತ್ತೊಮ್ಮೆ ಜೇ ಊಸೋ ಅವರಿಗೆ WWE ಅವರು ಪುಷ್ ನ ಕೊಡ್ತಾ ಇದ್ದಾರೆ. ಲಿಟರಲಿ ಹೀಲ್ ಟರ್ನ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಇನ್ನೂ ಕೂಡ ಬೈದಾಕ್ಬಿಡ್ತಾರೆ WWE ಫ್ಯಾನ್ಸ್ ಗಳು ನಮ್ಮ ಟ್ರಿಪಲ್ ಎಚ್ ಅವ್ರನ್ನ. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಈ ವರ್ಷ ಇನ್ನೂ ಕೂಡ ಪುಷ್ ಕೊಡ್ತಾರಂತೆ ನಮ್ಮ ಜೇ ಊಸೋಗೆ. ಅಂಡ್ ಜೇ ಊಸೋ ಅವರ ಮೇಲೇನೆ WWE ಅವರು ಗಮನನ ಇಡ್ತಾರಂತೆ. ಗೊತ್ತಿಲ್ಲ ಅದನ್ನೆಲ್ಲದನ್ನು ಕೂಡ ನಮ್ಮ ಜೇ ಊಸೋ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಅಂತ. ನನಗನ್ಸುತ್ತೆ ಗಾಯ್ಸ್, ಜೇ ಊಸೋನ ಬಿಟ್ಟು ಎಲೆ ನೈಟ್ ಅವ್ರಿಗಾದ್ರೂ ಪುಷ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಅಂತ. ಯಾಕಂದ್ರೆ ಜೇ ಊಸೋ ಪುಷ್ ಕೊಟ್ಟು ನೋಡಾಯ್ತು, ರಾಯಲ್ ರಂಬಲ್ ನ ಗೆಲ್ಸಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ನ ಕೊಟ್ಟು ಕೂಡ ನೋಡಾಯ್ತು. ಅದು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರಲಿಲ್ಲ. ಈಗ ಬ್ಲಡ್ ಲೈನ್ ಅಲ್ಲಿ ಇದ್ರೇನೆ ಅವರು ಚೆನ್ನಾಗಿರುತ್ತೆ. ನೀವು ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೋದ್ರೆ ಒಂದು ಅವರ ಹೀಲ್ ಟರ್ನ್ ಮಾಡಬೇಕು ಅಷ್ಟೇ. ಅದು ಕೂಡ ಫೇಲ್ ಆಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.